ನಮಸ್ತೆ ಕರ್ನಾಟಕ 1 ಟಿವಿಗೆ ಸ್ವಾಗತ. ಶ್ರೀರಾಮ ಮಂದಿರದ ಬಗ್ಗೆ ಪ್ರಪಂಚಾದ್ಯಂತ ಮತ್ತೊಮ್ಮೆ ಚರ್ಚೆ ಆರಂಭವಾಗಿದೆ. ಹೌದು, ಜನವರಿ 22, 2024ರಂದು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆ ನಡೆದ ಬಳಿಕ ಇದೀಗ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಅಯೋಧ್ಯೆ ಸಂಪೂರ್ಣವಾಗಿ ಸಜ್ಜಾಗಿದೆ. ಎಷ್ಟು ದಿನಗಳ ಕಾಲ ಬಾಲರಾಮನಾಗಿ ದರ್ಶನ ನೀಡುತ್ತಿದ್ದ ಶ್ರೀರಾಮನು ಇನ್ನು ಮುಂದೆ ರಾಜನಾಗಿ ದರ್ಬಾರ್ನಲ್ಲೂ ದರ್ಶನ ನೀಡಲಿದ್ದಾನೆ. ಹೌದು, ಜೂನ್ 3ರಿಂದ ಜೂನ್ 5ರವರೆಗೆ ಅಯೋಧ್ಯೆ ಶ್ರೀರಾಮ ಮಂದಿರದ ರಾಮ ದರ್ಬಾರ್ ಪ್ರಾಣ ಪ್ರತಿಷ್ಠಾಪನೆ ಜೊತೆಗೆ ಮಂದಿರ ಸಂಕೀರ್ಣದೊಳಗೆ 8 ಭವ್ಯವಾದ ದೇವಾಲಯಗಳಲ್ಲಿ ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇದರ ಜೊತೆಗೆ ಸ್ವರ್ಣ ಗೋಪುರವನ್ನು ಕೂಡ ಉದ್ಘಾಟಿಸಲಾಗಿದೆ. ರಾಮ ದೇವಾಲಯದ ಮೊದಲ ಮಹಡಿಯಲ್ಲಿ ಶ್ರೀರಾಮನ ಆಸ್ಥಾನವಿದ್ದು ಅದರಲ್ಲಿ ರಾಮನ ಜೊತೆಗೆ ತಾಯಿ ಜಾನಕಿ, ಲಕ್ಷ್ಮಣ, ಭರತ, ಶತ್ರುಘ್ನ ಮತ್ತು ಹನುಮಾನ್ ಕೂಡ ಉಪಸ್ಥಿತರಿರುತ್ತಾರೆ. ಇನ್ನು ಮುಂದೆ ಭಕ್ತರು ಬಾಲರಾಮನ ಜೊತೆಗೆ ರಾಜರಾಮನ ದರ್ಬಾರನ್ನು ನೋಡಬಹುದಾಗಿದೆ ಹಾಗೂ ರಾಮನ ಆಪ್ತರ ಬಳಗವನ್ನು ಕಣ್ತುಂಬಿಕೊಳ್ಳಬಹುದು. ವಿಶೇಷವಾಗಿ ಜೂನ್ 3 ಮತ್ತು 4ರಂದು ನಡೆಯಲಿರುವ ಆಚರಣೆಗಳಲ್ಲಿ ಅಗ್ನಿ ಅರ್ಪಣೆ, 1975 ಮಂತ್ರಗಳ ಪಠಣ, ರಾಮರಕ್ಷಾ ಸ್ತೋತ್ರ, ಹನುಮಾನ್ ಚಾಲೀಸ ಮತ್ತು ಇತರೆ ಸ್ತೋತ್ರಗಳ ಪಠಣ ಬೆಳಿಗ್ಗೆ 6:30ರಿಂದ ಸಂಜೆ 6:30ರವರೆಗೆ ನಡೆಯುತ್ತವೆ. ಈಗಾಗಲೇ ಜೂನ್ 3ರಂದು ಮಂದಿರ ಸಂಕೀರ್ಣದ 4 ಮೂಲೆಗಳಲ್ಲಿ ಶಿವಲಿಂಗ, ಗಣಪತಿ, ಸೂರ್ಯ ಮತ್ತು ಶೇಷಾವತಾರ ದೇವತೆಗಳ ವಿಗ್ರಹಗಳನ್ನು ಪ್ರತಿಷ್ಠಾಪನೆಯನ್ನು ನೆರವೇರಿಸಲಾಗಿದೆ. ಇದರ ಜೊತೆಗೆ ಜೂನ್ 5ರಂದು ಭಗವಾನ್ ರಾಮ, ಸೀತೆ, ಲಕ್ಷ್ಮಣ ಮತ್ತು ಹನುಮಾನ್ ದೇವರ ವಿಗ್ರಹಗಳನ್ನು ಮುಖ್ಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೂಡ ನಡೆಸಲಾಗಿದೆ. ಇನ್ನು ದೇವತೆಗಳಿಗಾಗಿ 2 ಅಡಿ ಎತ್ತರದ ಅಮೃತಶಿಲೆಯ ಸಿಂಹಾಸನವನ್ನ ವಿಶೇಷವಾಗಿ ಸಿದ್ಧಪಡಿಸಲಾಗಿದೆ. ಪ್ರಾಣ ಪ್ರತಿಷ್ಠೆಯ ಸಮಾರಂಭದಲ್ಲಿ ವಿಗ್ರಹಗಳನ್ನು ಈ ಸಿಂಹಾಸನಗಳ ಮೇಲೆ ಇರಿಸಲಾಗುವುದು ಎಂದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಅಧಿಕಾರಿಗಳು ತಿಳಿಸಿದ್ದಾರೆ. ಅಲ್ಲದೆ ಈ ಸಂದರ್ಭದಲ್ಲಿ ಮಂದಿರದ ಸಪ್ತ ಮಂಟಪ ಪ್ರದೇಶದಲ್ಲಿರುವ 7 ದೇವಾಲಯಗಳ ಪವಿತ್ರೀಕರಣವನ್ನು ಕೂಡ ಮಾಡಲಾಗಿದೆ. ಅಲ್ಲಿ ದೇವತೆಗಳು ಮತ್ತು ಋಷಿ ವರಿಷ್ಠರು, ವಾಲ್ಮೀಕಿ, ಅಗಸ್ತ್ಯ, ವಿಶ್ವಾಮಿತ್ರ, ಅಹಲ್ಯ, ಶಬರಿ ಮತ್ತು ವಿಷಾದರಾಜರಂತಹ ಪೂಜ್ಯ ವ್ಯಕ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇದರ ಜೊತೆಗೆ ಸರಾಯು ನದಿಯಿಂದ ನೀರನ್ನು ತಂದು ಜಲಾಭಿಷೇಕ ನೆರವೇರಿಸಿ ಹೂವಿನಿಂದ ಅಲಂಕಾರ ಮಾಡಿ ಹಣ್ಣು ಹಂಪಲು, ಮೊಸರು, ಜೇನುತುಪ್ಪ, ಪ್ರಸಾದವನ್ನು ಅರ್ಪಿಸಲಾಗುತ್ತೆ. ಇದರೊಂದಿಗೆ ದೀಪಾಲಂಕಾರಗಳಿಂದ ಅಯೋಧ್ಯೆಯ ಸೌಂದರ್ಯವೂ ಕೂಡ ಹೆಚ್ಚಿಸಲಿದೆ. ರಾಮನಾಮದ ಜೊತೆಗೆ ಈ ಸಮಾರಂಭವನ್ನ ಭಕ್ತರು ಆಚರಣೆಯನ್ನ ಮಾಡಬಹುದು. ಈ ಎಲ್ಲ ವಿಧಿವಿಧಾನಗಳಿಗಿಂತ ಮುನ್ನ ಶ್ರೀರಾಮ ಮಂದಿರದ ಗೋಪುರಕ್ಕೆ ಸ್ವರ್ಣಲೇಪವನ್ನ ಮಾಡಲಾಗಿದೆ. ಜೂನ್ 2 ಸೋಮವಾರದಂದೇ ದೇವಾಲಯದ ಗುಮ್ಮಟಕ್ಕೆ ಚಿನ್ನ ಲೇಪಿಸುವ ಕೆಲಸವನ್ನ ಪೂರ್ಣಗೊಳಿಸಲಾಗಿದೆ. ತಜ್ಞರ ಮೇಲ್ವಿಚಾರಣೆಯಲ್ಲಿ ಈ ಕೆಲಸವನ್ನ ನೆರವೇರಿಸಲಾಗಿದೆ. ಚಿನ್ನದ ಲೇಪದಿಂದ ದೇವಾಲಯದ ಮೆರುಗು ಇನ್ನಷ್ಟು ಹೆಚ್ಚಾಗಿದೆ. ಕಿಲೋಮೀಟರ್ನಷ್ಟು ದೂರದಿಂದಲೇ ದೇವಾಲಯವು ಹೊಳೆಯುತ್ತಿರುವುದು ಕಂಡು ಬರ್ತಾ ಇದೆ. ಅಯೋಧ್ಯೆಯಲ್ಲಿ 3 ದಿನಗಳ ಕಾಲ ನಡೆಯಲಿರುವ ಈ ಸಂಭ್ರಮಾಚರಣೆಯು ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಹೆಜ್ಜೆಯಾಗಿದೆ. ಇದು ಅಯೋಧ್ಯೆಗೆ ಆಗಮಿಸುವ ಭಕ್ತರಲ್ಲಿ ಸಾಕಷ್ಟು ಉತ್ಸಾಹವನ್ನು ಕೂಡ ಮೂಡಿಸಿದೆ. ಕೋಟ್ಯಾಂತರ ಭಕ್ತರು ಇನ್ನು ಮುಂದೆ ರಾಮಲಲ್ಲನ ಜೊತೆಗೆ ರಾಜ ಶ್ರೀರಾಮನ ದರ್ಬಾರನ್ನು ಕೂಡ ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯ್ತಾ ಇದ್ದಾರೆ. ಇನ್ನೊಂದೆಡೆ ಅಯೋಧ್ಯೆಗೆ ಆಗಮಿಸುವವರಿಗೆ ಯಾವುದೇ ಸಮಸ್ಯೆಗಳು ಆಗದಂತೆ ನೋಡಿಕೊಳ್ಳಲಾಗ್ತಾ ಇದ್ದು ಎಲ್ಲಾ ಕಾರ್ಯಕ್ರಮಗಳು ನಡೆಯುವ ಸ್ಥಳದಲ್ಲಿ ಹೆಚ್ಚಿನ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿದೆ. ರಾಮನಗರಿಯು ಸಂಪೂರ್ಣ ಭದ್ರತೆಯಿಂದ ಕೂಡಿದೆ ಎಂದು ಭದ್ರತಾ ವ್ಯವಸ್ಥೆಯ ಕುರಿತು ಎಸ್ಎಸ್ಪಿ ಡಾಕ್ಟರ್ ಗೌರವ್ ತಿಳಿಸಿದ್ದಾರೆ. ಇವೆಷ್ಟು ರಾಮ ದರ್ಬಾರ್ ಪ್ರತಿಷ್ಠಾಪನೆ ಮತ್ತು ರಾಮ ಮಂದಿರದ ಸಂಕೀರ್ಣದೊಳಗಿನ ದೇವತೆಗಳ ಪ್ರತಿಷ್ಠಾಪನೆಯ ಸಮಾರಂಭದ ಕುರಿತು ಮಾಹಿತಿ. ಇನ್ನಷ್ಟು ವಿಶೇಷ ವಿಚಾರಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ಇದು 1 ಟಿವಿ.